ಅಣ್ವಸ್ತ್ರ ಕೇಂದ್ರಗಳ ಮೇಲೆ ದಾಳಿಯಾದರೂ ಇರಾನ್ ಡೋಂಟ್ ಕೇರ್. ಅಮೆರಿಕ ಎಚ್ಚರಿಕೆ ನಡುವೆಯೂ ಇಸ್ರೇಲ್ ಮೇಲೆ ದಾಳಿಯನ್ನು ನಡೆಸಿದೆ. ಅಮೆರಿಕ ದಾಳಿಯ ಮೊದಲ ಪ್ರತೀಕಾರ ತೀರಿಸಿಕೊಂಡಿದೆ ಇರಾನ್. ಇಸ್ರೇಲ್ನ 10ಕ್ಕೂ ಹೆಚ್ಚು ಸ್ಥಳಗಳ ಮೇಲೆ 30ಕ್ಕೂ ಹೆಚ್ಚು ಕ್ಷಿಪಣಿಗಳ ದಾಳಿಯಾಗಿರುವುದು. ಜೆರುಸಲೆಂ ಸೇರಿ 10ಕ್ಕೂ ಹೆಚ್ಚು ನಗರಗಳ ಮೇಲೆ ಮಿಸೈಲ್ ದಾಳಿಯಾಗಿದೆ. ಕ್ಷಿಪಣಿಗಳ ಸುರಿಮಳೆ ಹಿನ್ನೆಲೆ ಇಸ್ರೇಲ್ನಲ್ಲಿ ಸೈರನ್ ಮೊಳಗಿದೆ. ನಾಗರಿಕರನ್ನ ಸುರಕ್ಷಿತ ಸ್ಥಳಗಳು ಮತ್ತು ಬಂಕರ್ಗಳಿಗೆ ಶಿಫ್ಟ್ ಮಾಡಲಾಗಿದೆ. ಟೆಲ್ ಅವೀವ್ನಲ್ಲಿ ಹಲವಾರು ಕಟ್ಟಡಗಳಿಗೆ ತೀವ್ರ ಹಾನಿಯಾಗಿದೆ. ಅಣ್ವಸ್ತ್ರ ಕೇಂದ್ರಗಳ ಮೇಲೆ ದಾಳಿಯಾದರೂ ಇರಾನ್ ಮಾತ್ರ ಡೋಂಟ್ ಕೇರ್ ಅಂತ ಇದೆ. ಅಮೆರಿಕದ ಎಚ್ಚರಿಕೆ ನಡುವೆಯೂ ಇಸ್ರೇಲ್ ಮೇಲೆ ದಾಳಿಯನ್ನ ಮುಂದುವರೆಸಿದೆ ಇರಾನ್. ಅಮೆರಿಕ ದಾಳಿಯ ಮೊದಲ ಪ್ರತೀಕಾರವನ್ನು ತೀರಿಸಿಕೊಂಡಿದೆ ಇಲ್ಲಿ ಇರಾನ್. ಇಸ್ರೇಲ್ನ 10ಕ್ಕೂ ಹೆಚ್ಚು ಸ್ಥಳಗಳ ಮೇಲೆ 30ಕ್ಕೂ ಹೆಚ್ಚು ಕ್ಷಿಪಣಿಗಳಿಂದ ದಾಳಿಯಾಗಿರುವುದು. ಇಸ್ರೇಲ್ನ ಹೈಫಾ ನಗರ, ರಾಜಧಾನಿ ಟೆಲ್ ಅವೀವ್, ಜೆರುಸಲೆಂ ಸೇರಿದಂತೆ 10ಕ್ಕೂ ಹೆಚ್ಚು ನಗರಗಳ ಮೇಲೆ ಮಿಸೈಲ್ ಅಟ್ಯಾಕ್ ಮಾಡಲಾಗಿದೆ. ಕ್ಷಿಪಣಿಗಳ ಸುರಿಮಳೆ ಹಿನ್ನೆಲೆ ಇಸ್ರೇಲ್ನಲ್ಲಿ ಸೈರನ್ ಮೊಳಗಿದೆ. ನಾಗರಿಕರನ್ನ ಸುರಕ್ಷಿತ ಸ್ಥಳಗಳು ಮತ್ತು ಬಂಕರ್ಗಳಿಗೆ ಶಿಫ್ಟ್ ಮಾಡಲಾಗಿದೆ. ಟೆಲ್ ಅವೀವ್ನಲ್ಲಿ ಹಲವಾರು ಕಟ್ಟಡಗಳಿಗೆ ತೀವ್ರ ಪ್ರಮಾಣದಲ್ಲಿ ಹಾನಿಯಾಗಿದೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ಒಂದು ಕಡೆ ಇರಾನ್ಗೆ ಅಮೆರಿಕ ಕೂಡ ಎಚ್ಚರಿಕೆ ಮೇಲೆ ಎಚ್ಚರಿಕೆಯನ್ನು ಕೊಡ್ತಾನೇ ಇದೆ. ಇದನ್ನು ಇಲ್ಲಿಗೆ ನಿಲ್ಲಿಸದೆ ಹೋದರೆ ಇರಾನ್ಗೆ ಅಮೆರಿಕ ದಾಳಿ ಮಾಡಬೇಕಾಗುತ್ತೆ ಅಂತ ಹೇಳಿ ಈ ನಿಟ್ಟಿನಲ್ಲಿ ಇವತ್ತು ದಾಳಿ ಕೂಡ ಮಾಡಿದೆ ಅಮೆರಿಕ ಇರಾನ್ ಮೇಲೆ. ಇದೆಲ್ಲದರ ನಡುವೆ ಈಗ ಇರಾನ್ ಅಮೆರಿಕ ಎಚ್ಚರಿಕೆಗೂ ಬಗ್ಗಿಲ್ಲ. ಇಸ್ರೇಲ್ ಮೇಲೆ ನಿರಂತರವಾಗಿ ದಾಳಿಯನ್ನು ನಡೆಸ್ತಾನೆ ಇದೆ, ಕ್ಷಿಪಣಿ ದಾಳಿಯನ್ನು. ಪರಿಣಾಮ ದೊಡ್ಡ ದೊಡ್ಡ ಕಟ್ಟಡಗಳು ಸಂಪೂರ್ಣವಾಗಿ ನಾಶವಾಗಿ ಹೋಗಿದ್ದಾವೆ. ಇಸ್ರೇಲ್ನ ರಾಜಧಾನಿ ಟೆಲ್ ಅವೀವ್ ಅಂತೂ ಸರ್ವನಾಶವಾಗಿ ಹೋಗಿದೆ. ಸ್ಮಶಾನ ಮೌನ ಆವರಿಸಿದೆ ಇಸ್ರೇಲ್ನ ಟೆಲ್ ಅವೀವ್ನಲ್ಲಿ. ಮತ್ತೊಂದು ಕಡೆ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ, ಬೆಂಕಿ ಹೊತ್ತಿ ಉರಿತಾ ಇರೋದು. ಅಮೆರಿಕ ದಾಳಿ ಮಾಡ್ತು ಇರಾನ್ ಮೇಲೆ. ಅದರ ಮೊದಲ ಪ್ರತೀಕಾರವನ್ನು ಇರಾನ್ ತೀರಿಸಿಕೊಂಡಿದೆ. ಇಸ್ರೇಲ್ನ ಮುಖೇನ ಇಸ್ರೇಲ್ ಮೇಲೆ ನಿರಂತರವಾಗಿ ದಾಳಿಯನ್ನು ನಡೆಸ್ತಾನೇ ಇದೆ ಇರಾನ್. ಅಮೆರಿಕ ಬಂದರೂ ಕೂಡ ನಾವು ಬಗ್ಗಲ್ಲ ಅಂತ ಹೇಳಿ ಅಣ್ವಸ್ತ್ರ ಕೇಂದ್ರಗಳ ಮೇಲೆ ದಾಳಿಯಾಗಿದೆ. ಇರಾನ್ನ ಅಣ್ವಸ್ತ್ರ ಕೇಂದ್ರಗಳ ಮೇಲೆ ಅಮೆರಿಕ ದಾಳಿಯನ್ನು ಮಾಡಿರೋದು. ಆದರೂ ಕೂಡ ಅಮೆರಿಕ ಎಚ್ಚರಿಕೆಯ ನಡುವೆಯೂ ಇಸ್ರೇಲ್ ಮೇಲೆ ದಾಳಿಯನ್ನು ನಡೆಸ್ತಾ ಇರೋದು ಇರಾನ್. ಅಮೆರಿಕ ದಾಳಿಯ ಮೊದಲ ಪ್ರತೀಕಾರವನ್ನು ಇರಾನ್ ತೀರಿಸಿಕೊಂಡಿದೆ ಇಲ್ಲಿ. ಇಸ್ರೇಲ್ನ 10ಕ್ಕೂ ಹೆಚ್ಚು ಸ್ಥಳಗಳ ಮೇಲೆ 30ಕ್ಕೂ ಹೆಚ್ಚು ಕ್ಷಿಪಣಿಗಳು ದಾಳಿಯನ್ನು ಮಾಡಿರೋದು. ಇಸ್ರೇಲ್ನ ಹೈಫಾ ನಗರ, ರಾಜಧಾನಿ ಟೆಲ್ ಅವೀವ್ ಜೊತೆಗೆ ಜೆರುಸಲೆಂ ಸೇರಿದಂತೆ 10ಕ್ಕೂ ಹೆಚ್ಚು ನಗರಗಳ ಮೇಲೆ ಮಿಸೈಲ್ ಅಟ್ಯಾಕ್ ಆಗಿದೆ.